ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 27 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು, ಹಾಗೆ ಇವತ್ತಿನ ವೆಯ್ಟ್ ಎಷ್ಟಾಗಿದೆ ಏನು, ಹಾಗೆ ಇವತ್ತಿನ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡಿಕೊಂಡು ಬಿಸಿನೀರು ಜೊತೆಗೇ ನನ್ನ ಒಂದು ಡೇ ಸ್ಟಾರ್ಟ್ ಆಗೋದು. ಈ ಬಿಸಿನೀರು ಕುಡಿಯೋದ್ರಿಂದ ನಮಗೆ ಬೆಳಗ್ಗೆನೇ ಒಂಥರ, ಯಾಕಂತಂದರೆ ನೆನ್ನೆ 6 ಗಂಟೆಗೆ ನಿಲ್ಲಿಸಿರ್ತೀವಿ, ಬೆಳಗ್ಗೆ ಎದ್ದೇಳಿದಾಗ ನಮಗೆ ಇದು ಒಂಥರ ಬಿಸಿ ನೀರು ಕುಡಿಯೋದ್ರಿಂದ ತುಂಬಾ ಎಫೆಕ್ಟ್ ಇರುತ್ತೆ. ಡೇ ಫುಲ್ಲು ಒಂಥರ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬಿಸಿನೀರು ಕುಡಿಯೋದು. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ 68.850, ಅಂದರೆ ನೆನ್ನೆಗೂ ಇವತ್ತಿಗೂ 150 ಗ್ರಾಮ್ ಕಡಿಮೆ ಆಗಿದ್ದೀನಿ. ನಾಟ್ ಬ್ಯಾಡ್ ಅಲ್ವಾ? ಯಾಕಂತಂದರೆ ನಾನು ನೆನ್ನೆ ಹೇಳ್ದಂಗೆ ಏನಪ್ಪ ಅದು ಸ್ವಲ್ಪ ಫುಡ್ ವೇರಿಯೇಷನ್ಸ್ ಆದರೂ ಕೂಡ ಹೆಚ್ಚು ಕಡಿಮೆ ಆಗೋದುಂಟು. ಸೊ ಹಂಗಾಗಿಯೇ ನಾವು 50 ಗ್ರಾಮ್ ಆದರೂ ಖುಷಿ ಪಡಬೇಕು, ಒಂದು 100 ಗ್ರಾಮ್ ಆದರೂ ಖುಷಿ ಪಡಬೇಕು. ಇದರಲ್ಲಿ 150 ಗ್ರಾಮ್ ಕಡಿಮೆ ಆಗಿದೆ ಅಂದರೆ ತುಂಬಾ ಖುಷಿ. ಬಟ್ ನಾಳೆ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋ ಹೋಪ್ ಇದೆ ನನಗೆ. ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇನ್ನು ಬಾಳೆಕಾಯಿ ಪಲ್ಯ ಮಾಡಿದ್ದೆ ಇವತ್ತು. ಪ್ರೋಟೀನ್ ಅಂದರೆ ಪ್ರೋಟೀನ್ಗೋಸ್ಕರ ಎಗ್ ಬೇಯಿಸಿದ್ದೆ, ಮತ್ತು ಇದು ಬಾಳೆಕಾಯಿ ಪಲ್ಯ. ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಬುಧವಾರ ಲಾಸ್ಟು. ಆಮೇಲೆ ಪ್ರೋಟೀನ್ಗೆ ಏನೇನು ಮಾಡಬೇಕು, ಪಲ್ಯಗಳೆಲ್ಲ ಜಾಸ್ತಿ. ಮೊಟ್ಟೆ ಇದ್ದಿದ್ದರೆ 1-2 ಮೊಟ್ಟೆ ಆಮ್ಲೆಟ್ ಹಾಕ್ಕೊಬಿಡೋದು, ಇಲ್ಲಾಂತಂದರೆ ಬೇಯಿಸ್ಕೊಬಿಡ್ತಿದ್ದೆ. ಆಮೇಲೆ 1.5 ತಿಂಗಳು ತುಂಬ ಅಂದರೆ ತುಂಬ ಕಷ್ಟ. ಚಿಕನ್ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ ಅಂತ. ನಾನು ನೆನ್ನೆ ಹೇಳಿದ್ನಲ್ವ, ಒಂದು ಕಸ್ಟಮರ್ಗೆ 2 ಫ್ರಾಕ್ಸ್ ಹೊಲ್ದಿದ್ದೆ ಅಂತ ಸ್ಯಾರಿಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಯಾವಾಗಲೂ ಮಕ್ಕಳಿಗೆ ಎಸ್ಪೆಷಲಿ ಏನಾದರೂ ಹೊಲಿಬೇಕು ಅಂತಂದರೆ ತುಂಬ ಇಷ್ಟಪಟ್ಟು ಇಂಟ್ರೆಸ್ಟಾಗಿ ಹೊಲಿತೀನಿ. ಆ ಒಂದು ಇದು ಕೂಡ ಅಷ್ಟೇ, ಫ್ರಾಕ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ. ಆ ಹುಡುಗಿ ಹಾಕ್ಕೊಂಡಿದ್ದಾಗ ಈ ಥರ ನೋಡೋದಕ್ಕಿಂತ ವೇರ್ ಮಾಡಿದಾಗ ಫ್ರಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಡಯಟ್ ವಿಷಯಕ್ಕೆ ಬರೋದಾದರೆ, ಡಯಟು ಚೆನ್ನಾಗಿ ಹೋಗ್ತಿದೆ ಸ್ನೇಹಿತರೆ. ಒಂದಿನ ಆ ಕಡೆ ಆಗುತ್ತೆ, ಒಂದಿನ ಈ ಕಡೆ ಆಗುತ್ತೆ. ಒಂದು ಅರ್ಧ kg ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಅದನ್ನು ಮಾಡ್ತಾ ಹೋಗಬೇಕು. ನಾನಂತೂ ಇವಾಗ ಫುಲ್ ಆ್ಯಂಡ್ ಫುಲ್ಲು ಹೆಂಗೆ ಅಂತಂದರೆ ವೆಯ್ಟ್ ಲಾಸ್ ಆಗಲೇಬೇಕು ಅನ್ನೋ ಒಂದು ಕಾನ್ಸಂಟ್ರೇಷನಲ್ಲೇ ಇದ್ದೀನಿ. ಸುಮಾರು ಜನ ಏನಂತಂದ್ರೆ ಅಂದರೆ, ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ಯಾ, ಇನ್ನು ಆಗೋಕ್ಕೆ ಹೋಗಬೇಡ, ನಿನ್ನ ಫೇಸು ಕರೆಕ್ಟಾಗಿದೆ, ಎಲ್ಲ ಇದೆ, ಇನ್ನು ಮಾಡೋಕ್ಕೆ ಹೋಗಬೇಡ ಅಂತ ನಾನು ನೋಡೋ 90% ಪೀಪಲ್ಲು ಅದನ್ನೇ ಹೇಳ್ತಾರೆ. ಬಟ್ ನಾನು ಅಂತೀನಿ, ಅವ್ರಿಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಸುಮ್ಮನೆ ಆಗಿಬಿಡ್ತೀನಿ. ಬಟ್ ನನಗೆ ಇರೋದು 58 ಆಗಿಬಿಡ್ಬೇಕು ಸ್ನೇಹಿತರೆ. ಅದು ಏನೇ ಆಗಲಿ 58 ಆಗೋದ್ರೆ ಸಾಕು ಅಂತಂದ್ಬಿಟ್ಟು ಹಂಗೋ ಹಿಂಗೋ ಇನ್ನು 10 kg, ಈಗ ಅದೋ ಇದು ಅಂದರೆ 69 ತಳ್ಳಿದ್ದೀನಿ. ಒಂದು 11 kg ಅಂದ್ಕೊಳ್ರಿ. ಆ 11 kg ಹಂಗೋ ಹಿಂಗೋ ಒಂದು 6 ತಿಂಗಳು ಒಳಗಡೆ ಕಮ್ಮಿ ಆಗಿಬಿಟ್ರೆ ಇದು ತುಂಬ ಕಷ್ಟ. ಈಗ ನಾನು ಸ್ಟಾರ್ಟ್ ಮಾಡಿರೋ ಜರ್ನಿ ಏನಿದೆ 70ವರೆಗೂ ಓಕೆ. ಯಾಕಂತಂದರೆ ಈಗ 70ಯಲ್ಲಿರೋರು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ 20 kg ಬೇಕಾದರೂ ಒಂದು 10-15 kg ಕಮ್ಮಿ ಆಗಿಬಿಡ್ತಾರೆ. ಈಗ ನೀವು ಸ್ಟಾರ್ಟಿಂಗೇ 70 ಇದ್ದೀರಾ, ನಾನೊಂದು 50ಗೆ ಬರಬೇಕು ಅಥವಾ ಒಂದು 65 ಬರಬೇಕು, 60ಗೆ ಬರಬೇಕು ಅಂದ್ಕೊಂಡಾಗ ಅದು ಬೇಗ ಆಗಿಬಿಡುತ್ತೆ. ಲಾಸ್ಟಲ್ಲಿ ಒಂದು 15 kgs ಮೇಲೆ ವೆಯ್ಟ್ ಲಾಸ್ ಆಗಿಬಿಟ್ಟು ಮತ್ತೆ ಇನ್ನಷ್ಟು ಕಮ್ಮಿ ಮಾಡ್ಕೋಬೇಕು ಅಂತಂದಾಗ ಬರೋದಿರುತ್ತಲ್ಲ, ಆ ಜರ್ನಿ ಸ್ವಲ್ಪ ಕಷ್ಟ ಆಗ್ಬೋದು. ಹಿಂದೆ ಮುಂದೆ ಒಂದು 2 ತಿಂಗಳಿಗಾಗೋದು ಒಂದು 4 ತಿಂಗಳು, ಅಂದರೆ ಡಬಲ್ ಟೈಮ್ ತೊಗೊಳುತ್ತೆ. ಬಟ್ ಪೇಷನ್ಸಿಂದ ತುಂಬ ಚೆನ್ನಾಗಿ ಮಾಡಬೇಕು ಅಷ್ಟೇ. ಕಾನ್ಸಂಟ್ರೇಷನ್ ಒಂದು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನು ಏನು ಮಾಡ್ಕೊಂಡಿದ್ದೆ ಅಂತಂದರೆ, ಅದೇ ಬಾಳೆಕಾಯಿ ಪಲ್ಯ ವಿತ್ ಎಗ್ಗು ತೊಗೊಂಡಿದ್ದೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಸಜ್ಜೆ ರೊಟ್ಟಿ ತರಿಸ್ಕೊಂಡೆ. ಆ ಸಜ್ಜೆ ರೊಟ್ಟಿ ತಂದ್ಕೊಂಡಿದ್ದೆ. ಅದ್ರ ಜೊತೆಗೆ ಇಲ್ಲಿ ಕಡಲೆ ಪಪ್ಪು ಬರುತ್ತಲ್ಲ, ಹುರ್ಗಡ್ಲೆ ಚಟ್ನಿ ಮಾಡ್ಕೊಂಡಿದ್ದೆ. ಹುರ್ಗಡ್ಲೆ ಚಟ್ನಿ ತುಂಬ ಸಿಂಪಲ್ಲು, ಚೆನ್ನಾಗೂ ಇರುತ್ತೆ. ಏನಿಲ್ಲ, ಹುರ್ಗಡ್ಲೆ, ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ ಹಾಕ್ಕೋಬೇಕಿತ್ತು. ನಾನು ಹಾಕಿದ್ನ ಇಲ್ವೋ ಜ್ಞಾಪಕ ಇಲ್ವೇ. ಒಂದು ಈರುಳ್ಳಿ, ಟೊಮೊಟೊ ಬೇಕಾದರೂ ಹಾಕ್ಕೋಬೋದು, ಬೆಳ್ಳುಳ್ಳಿ 1-2 ಎಸ್ಲು ಹಾಕ್ಕೋಬೋದು. ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ನಾನೇನು ತುಂಬ ಇದಾಗಿ ಮಾಡ್ಕೊಂಡಿರಲಿಲ್ಲ. ಹುಣಸೆಹಣ್ಣು, ಕೊತ್ತಂಬರಿ ಹಾಕ್ಬಿಟ್ಟು ಉಪ್ಪು ಖಾರ ಅದೇ ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಬಿಟ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ.
ಚೆನ್ನಾಗೂ ಇರುತ್ತೆ. ಇನ್ಸ್ಟೆಂಟಾಗಿ ಒಂದು 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಕಡಲೆ ಬೀಜ ಹುರಿಯೋ ಕೆಲಸ ಇರಲ್ಲ, ಏನಿಲ್ಲ. ಇನ್ನೂ ನಿಮಗೆ ಬೆಟರ್ ಟೇಸ್ಟಾಗಿ ಬೇಕು ಅಂತಂದರೆ ಸೇಮ್ ಕಡಲೆ ಬೀಜನ ಹೆಂಗೆ ಹುರಿತೀವೋ ಹಂಗೆ ಸ್ವಲ್ಪ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಈ ಹುರ್ಗಡ್ಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೀವೇನಾದರೂ ಚಟ್ನಿ ಮಾಡ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಡೈಲಿ ನಾನು 2 ಲೀಟರ್ ವಾಟರ್ ಕುಡಿತೀನಿ. ನನ್ನ ಪ್ರಕಾರ ನಾನು ಲೆಕ್ಕ ಇಟ್ಕೊಂಡಿರೋದು ಏನಪ್ಪ ಅಂತಂದರೆ, ಬಾಟಲ್ ಇದೆಯಲ್ವಾ, 1 ಲೀಟರ್ ಬಾಟ್ಲಲ್ಲಿ 2 ಲೀಟರಷ್ಟು ವಾಟರ್ ಕುಡಿತೀನಿ. 2 ಬಾಟಲ್ ನೀರು ಕುಡಿಬೇಕು, ಒಂದು ವೆಜಿಟೇಬಲ್ ಜ್ಯೂಸ್ ಕುಡಿಬೇಕು, ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಬೇಕು, ಮಧ್ಯಾಹ್ನ ಈ ಮೊಸರು ಇಲ್ಲ ಚಿಯಾ ಸೀಡ್ಸ್ ವಾಟ್ರು ಇದಿಷ್ಟು ಕುಡಿದ್ರೆ ನಮ್ಗೆ ಆಲ್ಮೋಸ್ಟ್ ಅಲ್ಲೇ 2.25 ಲೀಟ್ರು ಆಗೋಗುತ್ತೆ ಅಂತ ನನ್ನ ಮೈಂಡ್ಸೆಟ್ಟು. ಬಟ್ ಕೆಲವೊಂದು ದಿವಸ ಒಂದು ಆಗುತ್ತೆ, ಒಂದು ಆಗಲ್ಲ. ಇವತ್ತು ಬೂದುಗುಂಬಳಕಾಯಿ ಜ್ಯೂಸ್ ತೊಗೊಳಕ್ಕೆ ಆಗಿಲ್ಲ, ಸ್ವಲ್ಪ ನಿದ್ದೆನೂ ಮಾಡಿಬಿಟ್ಟಿದ್ದೀನಿ ಇವತ್ತು. ಆ ಥರ ಡೇ ಒಂಥರ ಲೇಝಿ ಡೇ ಥರ, ಮಾಡೋದಾ ಬೇಡವಾ, ತಿನ್ನೋದಾ ಬೇಡವಾ ಅನ್ನೋ ಥರ ಲೇಝಿಯಾಗಿ ಹೋಗಿದೆ. ಬಟ್ ಇಟ್ಸ್ ಓಕೆ. ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು ಡಯಟ್ ಜೊತೆಗೆ ಬಾಡಿ ಆ್ಯಕ್ಟಿವ್ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿದಾಗುತ್ತೆ. ನಾನು ನಿನ್ನೆ ಕೂಡ ಒಂದು 1/2 ಅವರ್ ಅಷ್ಟೇ ವಾಕಿಂಗ್ ಮಾಡಿದ್ದು. ನನಗೀಗ ಸ್ಟಿಚಿಂಗ್ ಇರೋದ್ರಿಂದ ಸ್ವಲ್ಪ ವರ್ಕೌಟು ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ. ಆದಷ್ಟು ವರ್ಕೌಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತೆ, ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನನಗೆ, ವಾಕಿಂಗು ಮತ್ತು ವರ್ಕೌಟು ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಇಟ್ಕೊಳ್ಳೋಣ ಅಂತ. ವಾಕಿಂಗ್ ಅಂತೂ ಅದು ಏನೇ ಆಗಲಿ, ನಾನು ಮಳೆ ಬಂದರೂ ಮನೆ ಮುಂದೆ ಅಟ್ಲೀಸ್ಟ್ ಒಂದು 40-45 ಮಿನಿಟ್ಸ್ ಮಾಡ್ಕೊತೀನಿ. ಬೆಳಗ್ಗೆಯಿಂದ ಓಡಾಡಿರ್ತೀನಿ. ದಿನದಲ್ಲಿ ನನ್ನ ಒಂದು ವಾಕಿಂಗ್ ಸ್ಟೆಪ್ಸ್ ನಾನು ಯಾವಾಗಲೂ ಹೇಳ್ತೀನಲ್ವಾ, 8ರಿಂದ 10,000 ಸ್ಟೆಪ್ಸ್ ಕೌಂಟ್ ಆಗಿರೋ ಥರ ನೋಡ್ಕೊತೀನಿ. 10K ಸ್ಟೆಪ್ಸ್ ಕಂಪ್ಲೀಟ್ ಆಗೋ ಥರ ನೋಡ್ಕೊತೀನಿ. ಸೊ ಆ ಇದರಲ್ಲಿ ನಾನು ಚೆನ್ನಾಗೇ ಇದು ಮಾಡ್ಕೊತೀನಿ. ಇನ್ನು ಇಲ್ಲಿ ಮಕ್ಕಳಿಗೆ ಈಗ ಇನ್ನೇನು ಟೆಸ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಇವ್ರಿಗೆ ಹೇಳ್ಕೊಟ್ಟುಕೊಂಡು ನಾನು ಸ್ಟಿಚಿಂಗ್ ಮಾಡಿಕೊಂಡು, ತೇಜುಮಗೆ ಇನ್ನೊಂದು 3-4 ಡೇಸಿಂದ, ಇವರು ವರ್ಷಮಗೆ ಈಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಂಗೋ ಹಿಂಗೋ ಅವ್ರಿಗೆ ಹೇಳ್ಕೊಂಡು ನಾನು ಈ ಕಡೆ ಬ್ಲೌಸ್ ಹೊಲ್ಕೊಂಡು ಸ್ವಲ್ಪ ಹಂಗೆ ಹೋಗ್ತಾ ಇದೆ. ಬಟ್ ನೆಕ್ಸ್ಟ್ ವೀಕಿಂದ ಫುಲ್ ಆ್ಯಂಡ್ ಫುಲ್ ಫಿಝಿ ಆಗಿಬಿಡಬೇಕು. ಇಲ್ಲ ಅಂತಂದರೆ ಇನ್ನು 2 ವೀಕ್ಸೇ ಇರೋದು ಹಬ್ಬಕ್ಕೆ. ಆ 2 ವೀಕ್ಸಲ್ಲಿ ಸ್ಟಿಚಿಂಗು ಕಂಪ್ಲೀಟ್ ಮಾಡ್ಕೋಬೇಕು, ಪ್ರಿಪ್ರೇಷನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಸ್ವಲ್ಪ ಹಾಗೆ ಹೀಗೆ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡ್ರೆ ಕ್ಲೀನಿಂಗು, ಮೈ ಗಾಡ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಏನು ಮಾಡೋದು ಏನು ಬಿಡೋದು ಅಂತ. ಆದಷ್ಟು ಮಾಡ್ಕೊಳ್ಳೋಣ. ಇನ್ನು ಮಧ್ಯಾಹ್ನ ಒಂದು ಲೋಟ ಮಜ್ಜಿಗೆ ಕುಡಿದೆ ಸ್ನೇಹಿತರೆ. ಅದನ್ನು ಇದು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಮಾಡ್ತಾ ಇರ್ತೀನಿ, ಕೆಲವೊಂದು ಸಲ ಸ್ಟ್ರಕ್ ಆಗಿಬಿಡ್ತೀನಿ. ಅಯ್ಯೋ ಇದನ್ನೇನು ಬಿಡು ಹೇಳೋಣ ಅಂತ ಸುಮ್ಮನೆ ಆಗಿಬಿಡ್ತೀನಿ. ಹಂಗೆ ಯಾಕೆಂತಂದರೆ ಗಡಗಡ ಅಂತ ಮಾಡ್ಕೊಬಿಟ್ಟು ಕುಡಿದ್ಬಿಟ್ಟು ಗಡಗಡ ಅಂತ ಕೆಲಸ ಮಾಡೋದು, ಸ್ಟಿಚಿಂಗ್ ಮಾಡೋದು ಇದೇ ಇರುತ್ತೆ ನನಗೆ. ಬಟ್ ಇವತ್ತು ಸ್ಟಿಚಿಂಗ್ ಆಲ್ಮೋಸ್ಟ್ 90% ಮಾಡಿಲ್ಲ. ಸುಮ್ಮನೆ ಹಂಗೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಒಂದೊಂದು ದಿವಸ ಹಾಗೇ ಕುತ್ಕೊಂಡಿಟ್ಬಿಡ್ತೀನಿ, ಗಂಟೆಗಟ್ಟಲೆ ಹಂಗೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಬಟ್ ಲಾಸ್ಟಲ್ಲಿ ಇವಾಗ ಸಾಯಂಕಾಲ ಒಂದು ಸ್ವಲ್ಪ ಮನೆಯೆಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದು, ಅದಾದಮೇಲೆ ಸ್ವಲ್ಪ ಒಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ, ನಾಳೆಗೆ ಕೊಡಬೇಕು. ಇನ್ನೂ ಒಂದಿದೆ. ಸೊ ನಾಳೆಗೆ ಆದಷ್ಟು ಬೇಗ ಮಾಡಿಬಿಡೋಣ, ನಾಳೆ ಆಫ್ಟರ್ನೂನ್ ಅಷ್ಟರೊಳಗಡೆ ಅಂತಂದ್ಬಿಟ್ಟು. ಇನ್ನೊಂದು ಲಾಂಗ್ ಫ್ರಾಕ್ ಇದೆ, ಅದು ಸ್ಟಿಚ್ ಮಾಡಬೇಕು. ಓ ಮೈ ಗಾಡ್, ಎಷ್ಟೊಂದು ಕೆಲಸ. ಈ ಬ್ಯುಸಿಯಲ್ಲಿ ನಾನು ಸ್ವಲ್ಪ ಸೋಂಬೇರಿತನ ಮಾಡೋದು ಜಾಸ್ತಿ. ಬೆಳಗ್ಗೆನೇ ಕೂತ್ಕೊಬಿಟ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಸ್ಟಿಚಿಂಗು ಮಾಡ್ಕೋಬೋದು, ತುಂಬ ಒಳ್ಳೆ ಡಯಟು ಚೆನ್ನಾಗಾಗುತ್ತೆ. ಆದರೂ ನಾನು ಹಂಗೆ ಹಿಂಗೆ ಅಂತ ಇದ್ದು ಬಿಡ್ತೀನಿ. ಸೊ ಇದೇ ಸ್ನೇಹಿತರೆ. ಇನ್ನು ಸಾಯಂಕಾಲ ಏನಿಲ್ಲ, ಮಧ್ಯಾಹ್ನ ಅದೇ ರೊಟ್ಟಿ ಚಟ್ನಿ ತೊಗೊಂಡೆ. ಸಾಯಂಕಾಲ ಡಿನ್ನರ್ಗೆ ಬಂದುಬಿಟ್ಟು ಪಪ್ಪಾಯನೇ ತೊಗೊಂಡೆ. ನನಗೇನು ಹೊಟ್ಟೆ ಏನು ಹಸಿತಾ ಇರಲಿಲ್ಲ, ಯಾಕಂತಂದರೆ ಬೆಳಗ್ಗೆ ಬಾಳೆಕಾಯಿ ಪಲ್ಯ, ಎಗ್ಗು 2 ಚೆನ್ನಾಗಿ ತೊಗೊಂಡಿದ್ದೆ. ಅದಾದಮೇಲೆ 1:30 ರೊಟ್ಟಿ ಚಟ್ನಿ ತೊಗೊಂಡಿದ್ದೆ ಮಧ್ಯಾಹ್ನ ಒಂದು 2 ಗಂಟೆ ಆ ಟೈಮಲ್ಲಿ. ಮತ್ತು ಮಜ್ಜಿಗೆ ತೊಗೊಂಡಿದ್ದೆ. ಸೊ ಅಷ್ಟೊಂದು ಹೊಟ್ಟೆ ಹಸಿವು ಏನೂ ಆಗಿಲ್ಲ. ಸೊ ಹಾಗಾಗಿನೇ ಒಂದು 200 ಗ್ರಾಮ್ಸ್ ಪಪ್ಪಾಯ ತೊಗೊಂಡು ಡಯಟ್ ಅಂತೂ ಮುಗಿಸ್ದೆ ಸ್ನೇಹಿತರೆ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರೆ ನಿನ್ನೆ ಅಮ್ಮನವ್ರ ಮುಖವಾಡ ಒಂದಷ್ಟು ಶಾಪಿಂಗ್ ಮಾಡಿದ್ದೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸಾರಿ, ಇದನ್ನು ನೋಡಿ ಹೇಳೋದೇ ಮರ್ತೋಗ್ಬಿಟ್ಟೆ. ಒಂದು 5 ಗಂಟೆ ಆ ಟೈಮ್ಗೆ ಬ್ಲಾಕ್ ಕಾಫಿ ತೊಗೊಂಡೆ ಸ್ನೇಹಿತರೆ. ಒಂದು 3 ಗಂಟೆಗೋ 3:30ಗೋ ನಾನು ಮಜ್ಜಿಗೆ ತೊಗೊಂಡೆ. ಮತ್ತು ಅದೇ ಇವತ್ತು ಬೂದುಗುಂಬಳಕಾಯಿ ಜ್ಯೂಸ್ ತೊಗೊಂಡಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ತಲೆ ಸ್ವಲ್ಪ ಮೈಲ್ಡಾಗಿ ಯಾಕೋ ಒಂಥರ ಆಯಿತು. ಸೊ ಹಾಗಾಗಿನೇ ಏನು ಮಾಡಿದೆ, ಬ್ಲಾಕ್ ಕಾಫಿ ತೊಗೊಂಡೆ. ಬ್ಲಾಕ್ ಕಾಫಿ ಯಾರಿಗೆಲ್ಲ ರೂಢಿ ಮಾಡ್ಕೊತಿರೋ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ವೆಯ್ಟ್ ಲಾಸ್ಗಾಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ವಿತೌಟ್ ಶುಗರು, ವಿತೌಟ್ ಮಿಲ್ಕು,
ಹಾಲು ಇಲ್ದಿರ ಸಕ್ಕರೆ ಇಲ್ದಿರ ಬ್ಲ್ಯಾಕ್ ಕಾಫಿ ತೊಗೊಂಡು ಕುಡ್ದಿದ್ದೀರಾ ಅಂದರೆ ನಿಮಗೆ ಏನಂತಂದರೆ ನಮ್ಮ ಬಾಡಿನ ಬೂಸ್ಟ್ ಮಾಡುತ್ತೆ. ಕೆಲಸಗಾಗಲಿ ಈಗಾಗಲೇ ಫುಲ್ ಸುಸ್ತಾಗಿಬಿಟ್ಟಿದ್ದೀವಿ, ಮೈಂಡ್ ಒಂಥರ ಇದೆ, ನನಗೇನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಟೈಮಲ್ಲಿ ಇದೊಂದು ತೊಗೊಂಡ್ರೆ ನೋಡಿ ತುಂಬ ಚುರುಕಾಗುತ್ತೆ ಮೈಂಡು, ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತ. ಸೊ ಆ ಥರ ನನಗಿವತ್ತು ಹಂಗೆ ಲೇಸಿಯಾಗಿತ್ತಲ್ಲ, ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಡೇ ಸ್ಟಾರ್ಟ್ ಮಾಡೋಣ ಅಂತ ಕುಡಿದು ಸ್ಟಾರ್ಟ್ ಮಾಡಿದೆ. ಚೆನ್ನಾಗೋಯ್ತು ಇವತ್ತಂತೂ. ಇನ್ನು ಪಪ್ಪಾಯ ತೊಗೊಂಡೆ. ಸೊ ಅದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮು ಹಂಗೆ ಹೇಳಿಲ್ವಾ ಒಂಥರ ಲೇಸಿ ಅಂತಂದ್ಬಿಟ್ಟು ಪಪ್ಪಾಯ ತಿಂದು ಡಿನ್ನರ್ ಮುಗಿಸಿದ್ದೀನಿ. ನಾಳೆ ಅಂತೂ ಸೂಪರ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನಾಳೆ ವ್ಲಾಗಿಗೆ ನೀವು ಕೂಡ ವೆಯ್ಟ್ ಮಾಡಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್. ಬಾಯ್.